ಮ್ಯೂಟ್ ಮಾಡಿ. ಸೊ ಸರ್ವಾಧಿಕಾರ ಸರ್ ಎಲ್ಲ ನಮ್ದೇ ಇರ್ಬೇಕಂತ ಹೇಳ್ತಾರೆ. ಹೌದು. ಸೊ ಇವಾಗ ಮ್ಯೂಟ್ ಮಾಡಿ. ಎಸ್. ಸೊ ನಂಬರ್ 1 ಬಂದು ಬೈ ಬಾರ್ನೇನೆ ಒಂದು ಲೀಡರ್ಶಿಪ್ ಕ್ವಾಲಿಟಿ ಚೆನ್ನಾಗಿರುತ್ತೆ ಅವ್ರ ಹತ್ರ. ಲೈಫ್ ಅಲ್ಲಿ ತುಂಬಾ ಡಾಮಿನೇಟ್ ಮಾಡ್ತಾರೆ. ಓಕೆ, ಒನ್ ರೂಲಿಂಗ್ ಪ್ಲಾನೆಟ್ ಸನ್ ಆಗಿರ್ತಾನೆ. ಓಕೆ, ಸೊ ಇವರು ಬಂದು ಯಾರ ಸಜೆಷನ್ ಅನ್ನು ತಗೊಳೋದಕ್ಕೆ ಇಷ್ಟ ಪಡೋದಿಲ್ಲ. ಒಬ್ಬ ಕಿಂಗ್ ಆದವನು ಯಾರ ಸಜೆಷನ್ ತಗೊಳೋದಕ್ಕೆ ಇಷ್ಟ ಪಡೋದಿಲ್ಲ. ಸೊ ಒಂದ್ ಏನೇ ಕೆಲಸ ಮಾಡ್ಬೇಕಾದ್ರೂ ಸ್ವಂತ ಬುದ್ಧಿಯಿಂದ ಮಾಡ್ತಾನೆ. ಏನೇ ಡಿಸಿಷನ್ ತಗೋಬೇಕಂದ್ರು ಸ್ವಂತ ಬುದ್ಧಿಯಿಂದ ಡಿಸಿಷನ್ ತಗೋತಾನೆ. ಸೊ ಒಂದು ವರ್ಕ್ ಪ್ಲೇಸಸ್ ಅಲ್ಲಿ ಆಗಿರ್ಬೋದು, ಒಂದು ಮನೆಯಲ್ಲಾಗಿರ್ಬೋದು, ಒಂದು ಔಟ್ ಸೈಡ್ ಆಗಿರ್ಬೋದು, ಒಂದು ಗ್ರೂಪ್ ಗೆ ಲೀಡರ್ ಆಗಕ್ ಇಷ್ಟ ಪಡ್ತಾರೆ. ಒಂದು ಗ್ರೂಪ್ ಅನ್ನ ಲೀಡ್ ಮಾಡೋದಕ್ಕೆ ಇಷ್ಟ ಪಡ್ತಾರೆ. ಒಂದು ಆರ್ಡರ್ ಮಾಡೋದಕ್ಕೆ ಇಷ್ಟ ಪಡ್ತಾರೆ. ಯಾರು ಈ 1ನೇ ತಾರೀಕಲ್ಲಿ ಹುಟ್ಟಿರೋ ಪೀಪಲ್. ಓಕೆ, ಅದೇ ರೀತಿ ನಂಬರ್ 1 ಪೀಪಲ್ ತುಂಬಾ ಸಕ್ಸಸ್ಫುಲ್ ಆಗ್ತಾರೆ ಲೈಫ್ ಅಲ್ಲಿ. ಓಕೆ, ಸಕ್ಸಸ್ಫುಲ್ ರೇಷಿಯೋ ಚೆನ್ನಾಗಿದೆ. ನಂಬರ್ 1 ಅನ್ನ ಹೈಲಿ ರೆಕಮೆಂಡೆಡ್ ಅಂತ ಹೇಳ್ತೀವಿ. ಯಾರಾದ್ರೂ ಸಜೆಷನ್ ಕೇಳ್ಕೊ ಬಂದಾಗ ನಾವು 1 ನಂಬರ್ ಅನ್ನ ರೆಫರ್ ಮಾಡ್ತೀವಿ. ಯಾಕಂದ್ರೆ ನಂಬರ್ 1 ಬೆಸ್ಟ್ ನಂಬರ್. ಅದೇ ರೀತಿ ನಂಬರ್ 1 ಪೊಲಿಟಿಷಿಯನ್ ಗಳಾಗ್ಬೋದು, ಒಳ್ಳೆ ಸ್ಕೋಪ್ ಇರುತ್ತೆ. ಗೌರ್ಮೆಂಟ್ ಜಾಬ್ಸ್ ಅವ್ರಿಗೆ ಲಕ್ ಇರುತ್ತೆ. ಇನ್ ಕೇಸ್ ಬಿಸ್ನೆಸ್ ಮಾಡ್ತೀನಿ ಅಂತಂದ್ರೆ ಗೌರ್ಮೆಂಟ್ ರಿಲೇಟೆಡ್ ಬಿಸ್ನೆಸ್, ಇಲ್ಲ ಒಂದು ಕನ್ಸಲ್ಟೇಷನ್ ಆಗಿರ್ಬೋದು, ಒಂದು ಟೆಂಡರ್ ತಗೊಳ್ಳೋದಾಗಿರ್ಬೋದು. ಓಕೆ, ಬೆಸ್ಟ್ ರಿಸಲ್ಟ್ ಕೊಡುತ್ತೆ. ಓಕೆ, ಅದೇ ರೀತಿ ಲೈಫ್ ಅಲ್ಲಿ ಇವ್ರಿಗೆ ಡೌನ್ ಗಿಂತ ಅಪ್ ಅಂದ್ರೆ ಲೈಕ್ ರೇಷಿಯೋ ತುಂಬಾ ಜಾಸ್ತಿ ಇರುತ್ತೆ. ಸಕ್ಸಸ್ ರೇಷಿಯೋ ಲೈಫ್ ಅಲ್ಲಿ ಅಷ್ಟು ಸ್ಟ್ರಗಲಿಂಗ್ ನೋಡೋದಿಲ್ಲ. ಓಕೆ, ಓವರ್ ಆಲ್ ಇವರ ಥಿಂಕಿಂಗ್ ಅಷ್ಟೇ, ಇವರ ಗ್ರೂಪ್ ಅಲ್ಲೂ ಅಷ್ಟೇನೆ ತುಂಬಾ ಬೋಲ್ಡ್ ಆಗಿರ್ತಾರೆ. ಪರ್ಸನಾಲಿಟಿ ಚೆನ್ನಾಗಿರುತ್ತೆ. ಓಕೆ, ಓವರ್ ಆಲ್ ಕ್ವಾಲಿಟಿ A1 ಆಗಿರುತ್ತೆ. ಬಟ್ ಅದೇ ರೀತಿ ಇವ್ರಿಗೆ ನೆಗೆಟಿವ್ ಇದೆ. ಸೊ ಇವರು ಬಂದು ಎನಿ ವರ್ಕ್ ಆಗಿರ್ಲಿ ಸಜೆಷನ್ ತಗೊಳ್ಳೋದಿಲ್ಲ. ತುಂಬಾ ಡಾಮಿನೇಟ್ ಮಾಡ್ತಾರೆ. ಸೊ ಆದ್ರಿಂದ ಇವರು ಅವರ ಫ್ರೆಂಡ್ಸ್ ಗಳಾಗಿರ್ಬೋದು, ಅವರ ಫ್ಯಾಮಿಲಿ ಆಗಿರ್ಬೋದು, ಒಂದು ಗ್ರೂಪ್ ಅಲ್ಲಿ ಆಗಿರ್ಬೋದು, ಬ್ಯಾಡ್ ನೇಚರ್ ಅನ್ನ ಬಿಂಬಿಸ್ಕೊತಾರೆ. ಓಕೆ, ಸೊ ಬೇರೆಯವ್ರು ಏನ್ ಮಾಡ್ತಾರೆ, ಓಕೆ ಸೊ ಅವರು ಒಂದ್ ಸ್ವಲ್ಪ ಈಗೋಯಿಸ್ಟಿಕ್ ಆಗಿರ್ತಾರೆ ಅನ್ಬಿಟ್ಟು ಅವ್ರನ್ನ ಅವಾಯ್ಡ್ ಮಾಡ್ತಾರೆ. ಲೈಫ್ ಅಲ್ಲಿ ಆವಾಗ ಅವ್ರಿಗೆ ಫೇಲ್ಯೂರ್ ಗಳು ಆಗೋ ಚಾನ್ಸಸ್ ಗಳಿರುತ್ತೆ. ಸೊ ಆದ್ರಿಂದ ನಂಬರ್ 1 ಪೀಪಲ್ ಆದಷ್ಟುನು ತಾಳ್ಮೆಯಿಂದ ಡಿಸಿಷನ್ ತಗೋಬೇಕಾಗುತ್ತೆ. ಓಕೆ, ಆದಷ್ಟುನು ಬೇರೆಯವರ ಅವರ ಪಾರ್ಟ್ನರ್ ಗಳ ಸಜೆಷನ್ ತಗೋಬೇಕಾಗುತ್ತೆ ಲೈಫ್ ಅಲ್ಲಿ ಸಕ್ಸಸ್ ಬೇಕು ಅಂತಂದ್ರೆ. ಓಕೆ, ಸೊ ಫೈನ್. ಸೊ ಈ ನಂಬರ್ 1 ಅನ್ನ ನಿಮ್ಮ ಸರೌಂಡಿಂಗ್ ಅಲ್ಲಿ ಯಾರೇ ಇದ್ರೂನು ಹೈಲಿ ರೆಕಮೆಂಡೆಡ್ ನಂಬರ್, ಚೆನ್ನಾಗಿರೋ ಬೆಸ್ಟ್ ನಂಬರ್ಸ್. ಏನ್ ಬೆಸ್ಟ್ ನಂಬರ್ ಅಂತ ಹೇಳ್ತಾ ಇದೀನಿ ಅಂತಂದ್ರೆ, ಇನ್ ಕೇಸ್ ನೀವು ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕು ಅಂತಂದ್ರೆ ಯು ಕ್ಯಾನ್ ರೆಕಮೆಂಡ್ ಅಲ್ವಾ. ಸೊ ಈವನ್ ನೀವೇನಾದ್ರೂ ಒಂದ್ ಬೇಬಿ ಬಾರ್ನ್ ಡೇಟ್ ಕೊಡ್ಬೇಕು ಅಂತಂದ್ರೆ ಯು ಕ್ಯಾನ್ ರೆಕಮೆಂಡ್. ಒಂದು ಆಫೀಸ್ ಓಪನ್ ಮಾಡ್ಬೇಕು ಅಂದ್ರೆ ರೆಕಮೆಂಡ್. ಇವನ್ ಒಂದ್ ಮ್ಯಾರೇಜ್ ಆಗ್ಬೇಕು ಅಂತಂದ್ರೆ ಆ ಡೇಟ್ ಅಲ್ಲಿ ರೆಕಮೆಂಡ್ ಮಾಡಬಹುದು. ಓಕೆ, ಸೊ ಓವರ್ ಆಲ್ ನಂಬರ್ 1 ಪರ್ಸನಾಲಿಟಿ ನಂಬರ್ ತುಂಬಾ ಚೆನ್ನಾಗಿರುತ್ತೆ. ಎಜುಕೇಶನ್ ವೈಸ್ ಸೊ ತುಂಬಾ ಒಂದು ಟಾಪ್ ಲೆವೆಲ್ ಗೆ ಹೋಗ್ತಾರೆ. ಓಕೆ, ಫೈನ್. ಸೊ ಅದೇ ರೀತಿ ನೆಕ್ಸ್ಟ್ ನಂಬರ್ ಆಗಿರುತ್ತೆ ಪರ್ಸನಾಲಿಟಿ ನಂಬರ್ 2. ಸೊ ಪರ್ಸನಾಲಿಟಿ ನಂಬರ್ 2 ಏನು? ಸೊ ನಂಬರ್ 2 ಬಂದು ರೂಲಿಂಗ್ ಪ್ಲಾನೆಟ್ ಮೂನ್, ಚಂದ್ರ. ಸೊ ಈ ಮೂನ್ ಅನ್ನ ಯಾವ ಕ್ಯಾರೆಕ್ಟರ್ ಗೆ ಹೋಲಿಸೋದು ಅಲ್ವಾ? ಸೊ ಮೂನ್ ಅನ್ನ ನಾವು ಒಂದು ಕ್ವೀನ್
ಒಂದು ತಾಯಿ ತಾಯಿ ಸಾನಿ. ಓಕೆ, ಆ ನೇಚರ್ಗೆ ಹೋಲಿಸ್ಬೇಕಾಗುತ್ತೆ. ಸೊ ಆದ್ರಿಂದ ಅವರ ನೇಚರ್ ಹೇಗಿರುತ್ತೆ, ಕ್ವೀನ್ ನೇಚರ್ಸ್ ಅಲ್ವಾ? ಕ್ವೀನ್ ನೇಚರ್ ಆಗಿರ್ಬೋದು, ಒಂದು ತಾಯಿ ನೇಚರ್ ಆಗಿರ್ಬೋದು, ತುಂಬಾ ಎಮೋಷನಲ್ ಆಗಿರ್ತಾರೆ, ಭಾವನಾತ್ಮಕ, ತುಂಬಾ ಸೆನ್ಸಿಟಿವ್ ಆಗಿರ್ತಾರೆ ಲೈಫ್ ಅಲ್ಲಿ. ಈ 2ನೇ ನಂಬರ್ ಪೀಪಲ್ ಓಕೆ, ಒಂದು ಕ್ರೌಡೆಡ್ ಪ್ಲೇಸ್ ಗಳಿಗೆ ಹೋಗಕ್ ಇಷ್ಟ ಪಡೋದಿಲ್ಲ. ಅದೇ ರೀತಿ ಇವರು ಫ್ರಮ್ ಅವರ ಮೇಲೆ ಒಂದು ಒಳಗಡೆ ಒಂದು ಆ ರೀತಿ ಮೈಂಡ್ ಸೆಟ್ ಇರೋ ಪೀಪಲ್ಸ್ ಎಲ್ಲ. ಓಕೆ, ಸೊ ಇವರು ಬಂದು ಪ್ರತಿ ಒಬ್ರನ್ನು ತುಂಬಾ ಟೇಕ್ ಕೇರ್ ಮಾಡ್ತಾರೆ, ವೆದರ್ ಅವ್ರ ಫ್ಯಾಮಿಲಿ ಅವ್ರ ಆಗಿರ್ಬೋದು, ಇಲ್ಲ ಔಟ್ಸ್ಕರ್ಟ್ ಆಗಿರ್ಬೋದು, ಔಟ್ಸೈಡ್ ಪೀಪಲ್ಸ್ ಆಗಿರ್ಬೋದು, ಎನಿವನ್. ಓಕೆ, ಟೇಕ್ ಕೇರ್ ಚೆನ್ನಾಗಿರುತ್ತೆ. ಅದೇ ರೀತಿ ಇವ್ರಿಗೆ ಒಂದು ನೆಗೆಟಿವ್ ಏನು ಅಂತಂದ್ರೆ, ಸೊ ಇವ್ರು ಮಾಡೋ ಪ್ರತಿ ಕೆಲ್ಸಗಳಿಗೂ, ಪ್ರತಿ ಒಂದು ಜಾಬ್ ಆಗಿರ್ಬೋದು, ಬಿಸ್ನೆಸ್ ಆಗಿರ್ಬೋದು, ಒಂದು ಈವೆಂಟ್ಸ್ ಆಗಿರ್ಬೋದು, ಎನಿಥಿಂಗ್ಸ್, ಸೊ ಇವ್ರಿಗೆ ಒಂದು ಸಪೋರ್ಟ್ ಬೇಕು. ವಿತೌಟ್ ಸಪೋರ್ಟ್ ಇವರು ಡೆಸ್ಟಿನೇಷನ್ ರೀಚ್ ಆಗೋದಿಲ್ಲ. ಸೊ ಸಪೋರ್ಟ್ ಇಲ್ಲ ಅಂತಂದ್ರೆ ಇವರು ಲೈಫ್ ಅಲ್ಲಿ ಫೇಲ್ಯೂರ್ ಅನ್ನ ನೋಡ್ತಾರೆ, ಸ್ಟ್ರಗಲಿಂಗ್ ನೋಡ್ತಾರೆ. ಓಕೆ, ಅದೇ ರೀತಿ ಇವರು ಬಂದು ತುಂಬಾ ಸೆನ್ಸಿಟಿವ್ ಆಗಿರ್ತಾರೆ. ನಿಮ್ಗೆ ಗೊತ್ತಿರ್ಬೋದು, ಇನ್ ಕೇಸ್ ಫೀಮೇಲ್ಸ್ 2ನೇ